ಗೊಮ್ಮಟ ಬೆಟ್ಟದಿಂದ ಬರುವ ಫಸ್ಟ್ ಟರ್ನ್ನಲ್ಲಿ ಹೆಣಗಳ ರಾಶಿ. ಏನಿಲ್ಲ ಅಂದ್ರೂ 70ಕ್ಕೂ ಹೆಚ್ಚು ಹೆಣ ಹೂತು ಹಾಕಿದ್ದೇನೆ. ಕಮ್ಮಿ ಅಂದ್ರೂ 70ಕ್ಕೂ ಹೆಚ್ಚು ಹೆಣ. ಅದು ಸ್ಮಶಾನ ಅಲ್ಲ, ಆದರೂ ಅಲ್ಲಿ ಹೆಣಗಳ ದಫನಾಗಿದೆ. ತರಕಾರಿ ಗಾಡಿಯಲ್ಲಿ ಹೆಣ ತಂದು ಹೂತು ಹಾಕುತ್ತಿದ್ದೆ. ಒಣಗಿದ ನೆಲ ಇರುವ ಕಡೆ ಹೆಣ ಹೂತು ಹಾಕುತ್ತಿದ್ದೆ. ಎರಡನೇ ವಿಡಿಯೋದಲ್ಲಿ ಅತಿ ಭಯಂಕರವಾದ ಸತ್ಯ ಬಿಟ್ಟುಕೊಟ್ಟಿದ್ದಾನೆ. ಆ ವಿಡಿಯೋ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಗೊಮ್ಮಟ ಬೆಟ್ಟದಿಂದ ಬರುವ ಫಸ್ಟ್ ಟರ್ನ್ನಲ್ಲಿ ಹೆಣಗಳ ರಾಶಿಯನ್ನ ಹೂತು ಹಾಕಿದ್ದೇನೆ. ಏನಿಲ್ಲ ಅಂದ್ರೂ ಕಮ್ಮಿ ಅಂದ್ರೂ 70ಕ್ಕೂ ಹೆಚ್ಚು ಹೆಣವನ್ನ ಹೂತು ಹಾಕಿದ್ದೇನೆ. ಅದು ಸ್ಮಶಾನ ಜಾಗ ಅಲ್ಲ, ಆದರೂ ಅಲ್ಲಿ ಹೆಣಗಳ ದಫನ್ ಮಾಡಿದ್ದೇನೆ. ತರಕಾರಿ ಗಾಡಿಯಲ್ಲಿ ಹೆಣ ತಂದು ಹೂತು ಹಾಕ್ತಾ ಇದ್ದೆ. ಒಣಗಿದ ನೆಲ ಇರುವ ಕಡೆಗಳಲ್ಲೇ ಹೂತು ಹಾಕ್ತಿದ್ದೆ. ಒಣ ನೆಲವನ್ನ ಅಗೆದು ಅದನ್ನ ಬಗೆದು ಅಲ್ಲೇ ಹೂತು ಹಾಕ್ತಿದ್ದೆ ಅಂತ ಹೇಳಿದ್ದು ಚಿನ್ನಯ್ಯನ ತಮ್ಮ ಅಲ್ಲ, ಅದೇ ಚಿನ್ನಯ್ಯ. ಗೊಮ್ಮಟ ಬೆಟ್ಟ, ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಮತ್ತು ಬಾಹುಬಲಿ ಬೆಟ್ಟದ ಸನಿಹದಲ್ಲಿದೆ ಗೊಮ್ಮಟ. ಅದರ ಫಸ್ಟ್ ಟರ್ನ್ ಸಣ್ಣ ನಿರ್ಜನ ಪ್ರದೇಶ ಸಿಗುತ್ತೆ. ಆ ಪ್ರದೇಶ ಒಣಭೂಮಿ ಇರ್ತಕ್ಕಂತಹ ಪ್ರದೇಶ. ಅಗೆದು ಹೆಣ ಉಳ್ತಾ ಇದ್ದೆ. ರಾಶಿ ಹೆಣ ಹೂತು ಹೆಂಗ್ ಫಿಟ್ ಆಗಿದ್ದ ನೋಡಿ, ಹೆಂಗ್ ಫಿಟ್ ಆಗಿದ್ದ. ಟಿಪ್ ಟಾಪ್ ಸೀನಲ್ಲಿ ಮಹೇಶ್ ಶೆಟ್ಟಿ ಮನೆಗೆ ಬಂದು ಮಹೇಶ್ ಶೆಟ್ಟಿಯ ಜೊತೆ ಮಾತನಾಡ್ತಿರ್ತಕ್ಕಂತಹ ಪಾರ್ಟ್ 2 ವಿಡಿಯೋ ನೋಡ್ಕೊಂಡು ಬನ್ನಿ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಶಾಸನ ನೋಡುವಾಗ ಮತ್ತೆ ಸ್ವಾಮಿಗಳೆಲ್ಲ ಸ್ವರ್ಗಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅದು 3 ಹೋಟ್ಲಿದೆ. ಕಾಡಿಗೆ ಓಡಿದ್ದೇವೆ ರೂಮೈನವರೆಲ್ಲ, ಎಲ್ಲ ಬದಿಯಾಗಿ ಕಾಡಿಗೆ ಓಡಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಫ್ಐಆರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಗಳಕ್ಕೆ ಮಣ್ಣದಾರಿ, ಈ ಕಡೆ ಪಂಗಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ರೆ 75 ಏನಾದಷ್ಟು ಊತಾಕಿದೆ. ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅದು ಖಾಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನ್, ಈಗ ಒಂದು ಲೈನ್. ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆಯೋದು ಅಲ್ಲಿ ಊಟಾಕೋದು. ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು. ಮತ್ತೆ ಅದು ಹಾಕುವಾಗ ನಾವು ನಾಡ್ದು ನೋವು ಬರ್ತದೆ, ಊಟಾಕೋದು. ಅಲ್ಲಿ ಅಷ್ಟು ಏನೋ ಊಟಾಕೋದು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ 5 ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದ್ದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಅಲ್ಲಿ ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಎಲ್ಲಿ ಅದು ಅಲ್ಲಿ 2 ಮೀಟರ್ ಶಾಲೆ ಇದೆ. ಹೈಸ್ಕೂಲ್ ಇದೆ ಅವರು. ಶಾಲೆ ಹಿಂಬದಿಯಲ್ಲಿ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಹುಡುಗಿ ಓದೋದು STM ಕಾಲೇಜ್. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗ್ತದೆ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ, ಕೇಳಿದ್ರೆ ಹುಡುಗಿ ಕೇಳಾದ್ರು ಅಂತ ಹೇಳ್ತಾರೆ. ಒಂದು ರಾವಕ್ಕೆ ನಮ್ಗೆ ಅಷ್ಟೇ ದಾವಣಿ. ಎಲ್ಲಿ ಹುಡುಗಿ ಅದು ಧರ್ಮಸ್ಥಳದಲ್ಲಿ ಭಟ್ರ ಅದನ್ನು ಸೂಸೈಡ್ ಮೇಲೆ ಹಾಕಿದ್ರು. ಅವರು ಎಂತ ಮಾಡಿ ಓಪನ್ ಮಾಡಿದ್ರೆ ದಪ್ಪನ್ ಮಾಡಿದ್ರೆ ಎಂತ ಮಾಡಿದ್ರೆ ನಾನು ತೆಗೆದುಕೊಟ್ಟು ಬಂದೆ ಜನವನ್ನು. ಮತ್ತೆ ಆ ಬಾಬಲಿ ಬೆಟ್ಟದ ಟರ್ನಲ್ಲಿ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು,
ಅದು ಕೇರಳ ಯಾರು ಸೂಪರ್ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.